ಹಾಯ್ ನಮಸ್ಕಾರ ಎಲ್ಲರಿಗೂ JB ಟೇಲರ್ ವಿತ್ ಫ್ಯಾಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಟ್ರೆಂಡಿ ಸ್ಲೀವ್ಸ್ ಡಿಸೈನ್ನ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಸ್ಲೀವ್ಸ್ ಡಿಸೈನ್ನ ಸ್ಟಿಚಿಂಗ್ ಮಾಡೋದಕ್ಕೋಸ್ಕರ ನಾನು ಮೊದಲು ಈ ರೀತಿ ಬಾರ್ಡರ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದು ಬ್ಲೌಸ್ ಪೀಸ್ ಬಾರ್ಡರ್ನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಬ್ಲೌಸ್ ಪೀಸ್ನಲ್ಲಿ ಈ ರೀತಿ ಸ್ಕ್ವೇರ್ ಆಗಿ 2 ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಸ್ಕ್ವೇರ್ ರೂಪದಲ್ಲಿ 2 ಪೀಸ್ಗಳನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಇದರ ಲೆಂತು 14 ಇಂಚ್ ಇದೆ, ವಿಡ್ತ್ ಕೂಡ 14 ಇಂಚೇ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಇಲ್ಲಿ 2.5 ಇಂಚ್ಗೆ ಈ ರೀತಿ ಪೆನ್ಸಿಲಿಂದ ಮಾರ್ಕ್ ಮಾಡ್ಕೊಳ್ಳಿ. ಈ ಸೈಡು ಕೂಡ 2.5 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಇರೋ ಇನ್ನೊಂದು ಪಾರ್ಟ್ಗೂ ಕೂಡ ಇದೇ ರೀತಿ ಸೇಮ್ ಟು ಸೇಮ್ ಮಾರ್ಕ್ ಮಾಡ್ಕೊಳ್ಬೇಕು. ಇದರಲ್ಲಿ ಒಂದು ಪೀಸ್ನ ತೆಗಿತಾ ಇದ್ದೀನಿ. ಈಗ ಅಲ್ಲಿ ಮೇಲ್ಗಡೆ ನಾವು ಪೆನ್ಸಿಲಿಂದ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ, ಅಲ್ಲಿಂದ ಈ ರೀತಿ ನೀಟಾಗಿ 1 ಇಂಚಿಗೆ ಈ ರೀತಿ ನೀಟಾಗಿ ಪ್ಲೇಟ್ಸ್ಗಳನ್ನ ಹಿಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಈ ರೀತಿ ನಾನು 6 ಪ್ಲೇಟ್ಸ್ಗಳನ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಈ ರೀತಿ ನೀಟಾಗಿ ಪ್ಲೇಟ್ಸ್ಗಳನ್ನ ಸ್ಟಿಚ್ ಮಾಡಿಕೊಂಡು, ಆಮೇಲೆ ಇಲ್ಲಿ ಎಡ್ಜಲ್ಲೂ ಕೂಡ ಈ ಪ್ಲೇಟ್ಸ್ಗಳನ್ನ ನೀಟಾಗಿ ಜೋಡಿಸ್ಕೊಂಡು ಒಂದು ಸ್ಟಿಚ್ನ ಮಾಡ್ಕೊಳ್ಬೇಕು. ಈ ರೀತಿ ಪ್ಲೇಟ್ಸ್ನ ಕೊನೆಯಲ್ಲಿ ಸ್ಟಿಚ್ ಮಾಡ್ಕೊಂಡಾಯಿತು. ಈ ಸೈಡು ಕೂಡ ಪ್ಲೇಟ್ಸ್ಗಳನ್ನ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ಈ ಸೈಡಲ್ಲೂ ಕೂಡ ಪ್ಲೇಟ್ಸ್ಗಳನ್ನ ಹಿಡ್ಕೊಂಡು ನೀಟಾಗಿ ಸ್ಟಿಚಿಂಗ್ ಮಾಡಿ ಆಯಿತು. ಇದು ಸ್ಲೀವ್ಸ್ ರೆಡಿ ಆದ ತಕ್ಷಣ ಈ ಸ್ಟಿಚಿಂಗ್ನ ಓಪನ್ ಮಾಡ್ಕೊಳ್ಬೇಕು. ಈಗ ಇನ್ನೊಂದು ಪಾರ್ಟಿಗೆ ಪ್ಲೇಟ್ಸ್ಗಳನ್ನ ಇದೇ ರೀತಿ ಸ್ಟಿಚ್ ಮಾಡ್ಕೊಳ್ಳೋಣ. ಈಗ ಇದೇ ರೀತಿ ಇನ್ನೊಂದು ಪಾರ್ಟಿಗೂ ಕೂಡ ಪ್ಲೇಟ್ಸ್ಗಳನ್ನ ಸ್ಟಿಚ್ ಮಾಡಿ ಆಯಿತು. ಇಲ್ಲಿ ನಾವು ಎಡ್ಜಲ್ಲಿ ಈ ಸೈಡ್ಗೆ ಸ್ಟಿಚ್ ಮಾಡ್ಕೊಂಡಿದ್ವಲ್ಲ, ಈ ಪಾರ್ಟಿಗೆ ಈ ಸೈಡು ಸ್ಟಿಚ್ ಮಾಡ್ಕೊಳ್ಬೇಕು. ಈ ರೀತಿ ಪ್ಲೇಟ್ಸ್ಗಳನ್ನೆಲ್ಲ ನೀಟಾಗಿ ಹಿಡ್ಕೊಂಡು ಇಲ್ಲಿ ಎಡ್ಜಲ್ಲಿ ಒಂದು ಸ್ಟಿಚ್ ಮಾಡ್ಕೊಳ್ಳೋಣ. ಈ ಸೈಡ್ ಪಾರ್ಟ್ಗೂ ಕೂಡ ಈ ರೀತಿ ಪ್ಲೇಟ್ಸ್ಗಳನ್ನೆಲ್ಲ ಹಿಡ್ಕೊಂಡು ಸ್ಟಿಚ್ ಮಾಡಿ ಆಯಿತು. ನೋಡ್ಬೋದು ಎಷ್ಟು ನೀಟಾಗಿ ಪ್ಲೇಟ್ಸ್ಗಳು ಕಾಣ್ತಾ ಇದೆ ಅಂತ. ಈಗ ಇದನ್ನ ಕಟ್ ಮಾಡ್ಕೊಳ್ಬೇಕು. ಈ ರೀತಿ ಈ ಪಾರ್ಟ್ನು ಕೂಡ ಇದೇ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡಿ ಆಯಿತು. ಈಗ ಇಲ್ಲಿ ಈ ಪ್ಲೇಟ್ಸ್ಗಳನ್ನ ಹಿಡ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿ ಪ್ಲೇಟ್ಸ್ಗಳನ್ನ ಜೋಡಿಸಿ ಸ್ಟಿಚ್ ಮಾಡಿ ಆಯಿತು. ಈ ರೀತಿ ಪ್ಲೇಟ್ಸ್ ಪಾರ್ಟ್ 2 ರೆಡಿ ಆಯಿತು, ನೋಡ್ಬೋದು. ಈಗ ಇದನ್ನು 2 ಪಾರ್ಟ್ನ ಜಾಯಿಂಟ್ ಮಾಡ್ಕೊಳ್ಳೋಣ. ಈ ರೀತಿ 2 ಪ್ಲೇಟ್ಸ್ ಪಾರ್ಟ್ನ ಜಾಯಿಂಟ್ ಮಾಡಿ ಸ್ಟಿಚಿಂಗ್ ಮಾಡಿ ಆಯಿತು. ನೋಡ್ಬೋದು ಎಷ್ಟು ನೀಟಾಗಿ ಪ್ಲೇಟ್ಸ್ಗಳೆಲ್ಲ ರೆಡಿ ಆಯಿತು ಅಂತ. ಇಲ್ಲಿ ಜಾಸ್ತಿ ಆಗಿರೋದನ್ನೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ. ಈ ರೀತಿ ಇದಕ್ಕೆ ಬಾರ್ಡರ್ನ ಹಚ್ಚಿ ಸ್ಟಿಚ್ ಮಾಡ್ಕೊಳ್ಳೋಣ. ಈಗ ಈ ರೀತಿ ನಾನು ಬಾರ್ಡರ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಈ ಪ್ಲೇಟ್ಸ್ ಪಾರ್ಟ್ ಮೇಲೆ ಇಟ್ಟು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಬೇಕು.
ಈಗ ಈ ಪ್ಲೇಟ್ಸ್ ಪಾರ್ಟ್ಗೆ ಬಾರ್ಡರ್ನ ಹಚ್ಚಿ ಸ್ಟಿಚ್ ಮಾಡಿ ಆಯಿತು. ಆಮೇಲೆ ಈ ಬಾರ್ಡರ್ ಮೇಲೆ ಮತ್ತೆ ಒಂದು ಸ್ಟಿಚ್ನ ಮಾಡ್ಕೊಳ್ಬೇಕೀಗ. ಈ ರೀತಿ ಬಾರ್ಡರ್ನ ಅಟ್ಯಾಚ್ ಮಾಡಿ ಆಯಿತು. ಇಲ್ಲಿ ನಾನು ಲೈನಿಂಗ್ನಲ್ಲಿ ಸ್ಲೀವ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಸ್ಲೀವ್ಸ್ನ ಲೆಂತು 9.5 ಇಂಚಿದೆ. ಆಮೇಲೆ ವಿಡ್ತು 7.5 ಇಂಚಿದೆ. ಈ ರೀತಿ ಸ್ಲೀವ್ಸ್ನ ಮಧ್ಯದಲ್ಲಿ ಈ ರೀತಿ ನ್ಯಾಚ್ನ ಹಾಕ್ಕೊಳ್ಬೇಕು. ಇಲ್ಲಿ ಕೆಳಗಿನ ಸೈಡ್ ಕೂಡ ಈ ರೀತಿ ನ್ಯಾಚ್ ಹಾಕ್ಕೊಂಡು ಈ ರೀತಿ ಈ ಪ್ಲೇಟ್ಸ್ ಪಾರ್ಟ್ ಮಧ್ಯದಲ್ಲಿ ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿ ಸ್ಲೀವ್ಸ್ನ ನೀಟಾಗಿ ಇಟ್ಕೊಂಡು ಕೆಳಗಡೆ ಬಾರ್ಡರ್ ಹತ್ರ ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ರೀತಿ ಪ್ಲೇಟ್ಸ್ ಪಾರ್ಟ್ಗೆ ಲೈನಿಂಗ್ನ ಹಚ್ಚಿ ಸ್ಟಿಚ್ ಮಾಡಿ ಆಯಿತು. ಅದನ್ನು ಈಗ ನೀಟಾಗಿ ತಿರುಗಿಸ್ಕೊಂಡು ಮತ್ತೆ ಮೇಲೆ ಒಂದು ಸ್ಟಿಚ್ ಮಾಡ್ಕೊಳ್ಳೋಣ. ಈ ರೀತಿ ಲೈನಿಂಗ್ನ ತಿರುಗಿಸ್ಕೊಂಡು ಸ್ಟಿಚ್ ಮಾಡಿ ಆಯಿತು. ಈಗ ಇಲ್ಲಿ ಸ್ಲೀವ್ಸ್ ಮೇಲಿನ ಸೈಡು ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಈ ರೀತಿ ಪ್ಲೇಟ್ಸ್ ಪಾರ್ಟ್ಗೆ ಸ್ಲೀವ್ಸ್ನ ಹಚ್ಚಿ ಸ್ಟಿಚ್ ಮಾಡಿ ಆಯಿತು. ಇಲ್ಲಿ ಜಾಸ್ತಿ ಆಗಿರೋದನ್ನೆಲ್ಲ ಪ್ಲೇಟ್ಸ್ ಪಾರ್ಟ್ನ ಕಟ್ ಮಾಡಿ ತೆಗೆದುಕೊಂಡು ಬಿಡಬೇಕು. ಈ ರೀತಿ ಇದನ್ನ ಕಟ್ ಮಾಡಿ ಆಯಿತು. ಇಲ್ಲಿ ನಾವು ಈ ಪ್ಲೇಟ್ಸ್ಗಳನ್ನ ಜೋಡಿಸಿ ಸ್ಟಿಚ್ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಈಗ ಆ ಸ್ಟಿಚ್ನ ನಾವು ನೀಟಾಗಿ ಎಲ್ಲ ತೆಗಿತಾ ಇದ್ದೀನಿ. ಸ್ಟಿಚ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಈ ಸ್ಲೀವ್ಸ್ನ ಸ್ಟಿಚಿಂಗ್ ಮಾಡೋದಕ್ಕೆ ಈಸಿ ಆಗಲಿ ಅಂತ ಈ ರೀತಿ ನಾವು ಪ್ಲೇಟ್ಸ್ ಪಾರ್ಟ್ಗೆ ಎಕ್ಸ್ಟ್ರಾ ಸ್ಟಿಚ್ ಮಾಡ್ಕೊಂಡಿರೋದನ್ನು ನೀಟಾಗಿ ಸ್ಟಿಚ್ನ ಈಗ ಓಪನ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಎಕ್ಸ್ಟ್ರಾ ಸ್ಟಿಚ್ನ ಎಲ್ಲ ಓಪನ್ ಮಾಡಿ ಆಯಿತು. ಈ ರೀತಿ ಸ್ಲೀವ್ಸ್ ರೆಡಿ ಆಯಿತು. ನೋಡ್ಬೋದು ಎಷ್ಟು ನೀಟಾಗಿ ಪ್ಲೇಟ್ಸ್ಗಳೆಲ್ಲ ಬಂದಿದೆ ಅಂತ. ಈಗ ಇದಕ್ಕೆ ಹಾಫ್ ಗೋಲ್ಡನ್ ಬೀಡ್ಸ್ನ ನಾನು ಹಚ್ಕೊಳ್ತಾ ಇದ್ದೀನಿ. ಈ ರೀತಿ ನಾನು ಫ್ಯಾಬ್ರಿಕ್ ಗಮ್ನ ಇದಕ್ಕೆ ಹಾಕಿ ಈ ಹಾಫ್ ಗೋಲ್ಡನ್ ಬೀಡ್ಸ್ನ ಹಚ್ಕೊಳ್ತೀನಿ. ಈ ರೀತಿ ಸ್ಲೀವ್ಸ್ಗೆ ಗೋಲ್ಡನ್ ಬೀಡ್ಸ್ನ ಹಚ್ಚಿ ಆಯಿತು. ನೋಡ್ಬೋದು ಸ್ಲೀವ್ಸ್ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.